ಇನ್ನು ಈ ಸ್ಟಾರ್ ವಾರ್ ಎಲ್ಲ ನಡೀತಾ ಇರುವಂತಹ ಸಂದರ್ಭದಲ್ಲೇ ಪರಪ್ಪನ ಅಗ್ರಹಾರ ಜೈಲಿಗೆ ವಿಜಯಲಕ್ಷ್ಮಿ ಭೇಟಿ ಕೊಟ್ಟಿದ್ದಾರೆ. ದಿನಕರ್ ತೂಗುದೀಪ್ ಅವರ ಜೊತೆಗೆ ದರ್ಶನ್ ಅವರನ್ನ ನೋಡೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ಹೋಗಿದ್ದಾರೆ. ಸೊ ಫ್ಯಾನ್ಸ್ ವಾರ್ ಬಳಿಕ ಮೊದಲನೇ ಬಾರಿಗೆ ಜೈಲಿಗೆ ಭೇಟಿ ಕೊಡ್ತಾ ಇರುವಂಥದ್ದು. ದರ್ಶನ್ ಅವರ ಬಳಿ ಕೆಲ ಹೊತ್ತು ಮಾತನಾಡಿ ಹೊರಟಿದ್ದಾರೆ ಇಬ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಹಜವಾಗಿ ದರ್ಶನ್ ಅವರಿಗೆ ಈಗ ನ್ಯೂಸ್ ಪೇಪರ್ ವ್ಯವಸ್ಥೆ ಇದೆ, ಟಿವಿ ವ್ಯವಸ್ಥೆ ಇದೆ. ಈ ಕಾರಣಕ್ಕಾಗಿ ಹೊರಗಡೆ ಏನಾಗ್ತಾ ಇದೆ ಅನ್ನುವಂಥ ವಿದ್ಯಮಾನಗಳು ಅವರಿಗೂ ಕೂಡ ತಿಳಿದಿರುತ್ತೆ. ಬಟ್ ಅದರ ನಡುವೆನೇ ಪತ್ನಿ ಕೂಡ ಅವರಿಗೆ ಅವ್ರ ಸೋರ್ಸಿಂದ ಒಂದಷ್ಟು ಮಾಹಿತಿ ಹೆಚ್ಚೇ ತಿಳಿದಿರುತ್ತೆ. ಕಾರಣಕ್ಕಾಗಿ ದರ್ಶನ್ ಅವರಿಗೆಲ್ಲ ಡೀಟೇಲ್ಸ್ ಅನ್ನ ಕೊಟ್ಟಿರ್ತಾರೆ. ಮೇನ್ಲಿ ಈ ಡೆವಿಲ್ ಸಿನಿಮಾ ರಿಲೀಸ್ ಆದಂಥ ನಂತರದಲ್ಲಿ ಕಲೆಕ್ಷನ್ ಹೆಂಗಾಗಿದೆ ಮಗದೊಂದು ಈ ಎಲ್ಲ ಡೀಟೇಲ್ಸ್ ಅನ್ನ ಕೂಡ ಬಹುಶಃ ಕೊಟ್ಟಿರ್ಬೋದು ಅಂತ ಕಾಣಿಸುತ್ತೆ. ದರ್ಶನ್ ಜೊತೆ ವಿಜಯಲಕ್ಷ್ಮಿ ಅವರು ಮಾತುಕತೆ ಮಾಡಿದ್ದಾರೆ. ಫ್ಯಾನ್ಸ್ ವಾರ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ದರ್ಶನ್ಗೆ ವಿಜಯಲಕ್ಷ್ಮಿ ಅವರು. ಅರ್ಧ ಗಂಟೆ ದರ್ಶನ್ ಅವರ ಜೊತೆಗೆ ವಿಜಯಲಕ್ಷ್ಮಿ ಅವರು ಮಾತನಾಡಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಆಮೇಲೆ ಮೊನ್ನೆ ತಾನೇ ವಿಜಯಲಕ್ಷ್ಮಿ ಅವರು ಈ ಒಂದು ಏನು ಯೂಟ್ಯೂಬ್ ಚಾನಲಲ್ಲಿ ಅವರ ಯೂಟ್ಯೂಬ್ ಚಾನಲಲ್ಲಿ ಮಾತನಾಡಿದ್ರು. ಡಿ ಬಾಸ್ ಅಂತ ಏನೋ ಒಂದು ಯೂಟ್ಯೂಬ್ ಚಾನಲಲ್ಲಿ. ಸೊ ಅಲ್ಲಿ ಅವ್ರು ಹೇಳ್ತಾ ಇದ್ರು ದರ್ಶನ್ ಅವ್ರನ್ನ ಭೇಟಿ ಆಗೋಕೆ ಹೋದಂಥ ಸಂದರ್ಭದಲ್ಲಿ ದರ್ಶನ್ ಅವ್ರ ಜೊತೆಗೆ ಅವ್ರು ಏನೇನು ಮಾತುಕತೆ ಮಾಡ್ತಾರೆ, ದರ್ಶನ್ ಅವ್ರು ಯಾವ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥದ್ದೆಲ್ಲವೂ ಕೂಡ ಫೋನ್ನಲ್ಲಿ ಹೋದಂಥ ಸಂದರ್ಭದಲ್ಲೆಲ್ಲ. ಅದರಂತೆ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಕಲೆಕ್ಷನ್ ವಿಚಾರವಾಗಿ, ಆಮೇಲೆ ವಿಜಯಲಕ್ಷ್ಮಿಯವರೇ ಬಹುತೇಕ ಈ ಬಾರಿಯ ಡೆವಿಲ್ ಸಿನಿಮಾಗೆ ಸಂಬಂಧಪಟ್ಟ ಹಾಗಿನ ಈ ಪಬ್ಲಿಸಿಟಿ ಕಾರ್ಯದಲ್ಲೆಲ್ಲ ಅವರು ಕೂಡ ಭಾಗಿಯಾಗಿದ್ದರು ಹೆಚ್ಚಾಗಿ. ಅದನ್ನೆಲ್ಲ ಅವರು ಕೂಡ ವಿವರಿಸಿರ್ತಾರೆ. ಹೇಗೆ ಕಲೆಕ್ಷನ್ ಮುಂದಿನ ದಿನಗಳಲ್ಲಿ ಹೇಗೆ ಕಲೆಕ್ಷನ್ ಆಗಬೇಕು, ಏನು ಎತ್ತ ಅನ್ನುವಂಥ ನಿಟ್ಟಿನಲ್ಲಿ ಹೇಗೆ ಪ್ರಚಾರ ಕಾರ್ಯ ಇರಬೇಕು, ಇದೆಲ್ಲ ದರ್ಶನ್ ಅವರು ಕೂಡ ಒಂದಷ್ಟು ಸಲಹೆ ರೂಪದಲ್ಲಿ ಕೊಟ್ಟಿರ್ಬೋದು ಅಂತ ಕಾಣಿಸುತ್ತೆ. ಆಮೇಲೆ ಅಗೈನ್ ಮೊನ್ನೆ ಸುದೀಪ್ ಅವ್ರ ಮಾತು, ಅದಾದ ನಂತರದಲ್ಲಿ ಆಗಿರುವಂಥ ಕೆಲ ಘಟನೆ, ಆಮೇಲೆ ಮೇಯ್ನ್ಲಿ 25ನೇ ತಾರೀಕು ಅಂದರೆ ಈ ಸಿನಿಮಾ ಏನು ರಿಲೀಸ್ ಆಗ್ತಾ ಇದೆಯಲ್ಲ ಸುದೀಪ್ ಅವ್ರದ್ದು, ಅವತ್ತು ಡೆವಿಲ್ ಉತ್ಸವ ಮತ್ತು ಜೋರಾಗಿ ಮಾಡಬೇಕು ಅಂತ ಕೆಲ ಫ್ಯಾನ್ಸ್ ಎಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ ಕೊಟ್ಟಿರ್ಬೋದು ಅಂತ ಕಾಣಿಸುತ್ತೆ. ರಾಮ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡ್ತಾರೆ. ರಾಮು, ಇವತ್ತು ಸುಮಾರು ಅರ್ಧ ಗಂಟೆ ಹಾಗಾದರೆ ಮಾತನಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂತ ಕಾಣಿಸುತ್ತೆ ಪತಿ ಜೊತೆಗೆ. ಏನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಇದ್ರ ಬಗ್ಗೆ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಕಡಿತ ಆಗಿದೆ ಅಂತ ಕಾಣಿಸುತ್ತೆ. ಮತ್ತೆ ನಾವು ರಾಮ್ರನ್ನ ಸಂಪರ್ಕ ಮಾಡೋಣ. ಸಹೋದರ ಕೂಡ ಹೋಗಿದ್ದಾರೆ. ಅವರು ಕೂಡ ಈ ಬಾರಿ ಈ ಡೆವಿಲ್ ಸಿನಿಮಾಗೆ ಸಂಬಂಧಪಟ್ಟಾಗಿನ ಪ್ರಮೋಷನ್ನು ಮತ್ತೊಂದು ಎಲ್ಲ ಭಾಳ ಆ್ಯಕ್ಟಿವ್ ಆಗಿ ಭಾಗಿಯಾಗಿದ್ದರು. ಎಲ್ಲ ವಿವರಿಸಿರ್ತಾರೆ. ಅದ್ರ ಜೊತೆಗೆ ಅಗೈನ್ ಈಗ ಏನು ಟ್ರಯಲ್ಸ್ ಕೂಡ ಶುರುವಾಗಿದೆ. ಆ ಕಾರಣಕ್ಕಾಗಿ ಅದ್ರ ಬಗ್ಗೆ ಮಾಹಿತಿ ವಕೀಲರ ಜೊತೆಗೆ ಮಾತನಾಡಿಕೊಂಡು ಏನು ಡೀಟೇಲ್ಸ್ ಕೊಟ್ಟಿರ್ಬೋದು, ಅದು ಕೂಡ ಕುತೂಹಲದ ಸಂಗತಿ. ನ್ಯೂಸ್ ಪೇಪರ್ ವ್ಯವಸ್ಥೆ ಇದೆ, ಟಿವಿ ವ್ಯವಸ್ಥೆ ಇದೆ. ಈ ಕಾರಣಕ್ಕಾಗಿ ಹೊರಗಡೆ ಏನಾಗ್ತಾ ಇದೆ ಅನ್ನುವಂಥ ವಿದ್ಯಮಾನಗಳು ಅವರಿಗೂ ಕೂಡ ತಿಳಿದಿರುತ್ತೆ. ಬಟ್ ಅದರ ನಡುವೆನೇ ಪತ್ನಿ ಕೂಡ ಅವರಿಗೆ ಅವ್ರ ಸೋರ್ಸಿಂದ ಒಂದಷ್ಟು ಮಾಹಿತಿ ಹೆಚ್ಚೇ ತಿಳಿದಿರುತ್ತೆ. ಕಾರಣಕ್ಕಾಗಿ ದರ್ಶನ್ ಅವರಿಗೆಲ್ಲ ಡೀಟೇಲ್ಸ್ ಅನ್ನ ಕೊಟ್ಟಿರ್ತಾರೆ. ಮೇಯ್ನ್ಲಿ ಈ ಡೆವಿಲ್ ಸಿನಿಮಾ ರಿಲೀಸ್ ಆದಂಥ ನಂತರದಲ್ಲಿ ಕಲೆಕ್ಷನ್ ಹೆಂಗಾಗಿದೆ ಮಗದೊಂದು ಈ ಎಲ್ಲ ಡೀಟೇಲ್ಸ್ ಅನ್ನ ಕೂಡ ಬಹುಶಃ ಕೊಟ್ಟಿರ್ಬೋದು ಅಂತ ಕಾಣಿಸುತ್ತೆ. ದರ್ಶನ್ ಜೊತೆ ವಿಜಯಲಕ್ಷ್ಮಿ ಅವರು ಮಾತುಕತೆ ಮಾಡಿದ್ದಾರೆ. ಫ್ಯಾನ್ಸ್ ವಾರ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ದರ್ಶನ್ಗೆ ವಿಜಯಲಕ್ಷ್ಮಿ ಅವರು. ಅರ್ಧ ಗಂಟೆ ದರ್ಶನ್ ಅವರ ಜೊತೆಗೆ ವಿಜಯಲಕ್ಷ್ಮಿ ಅವರು ಮಾತನಾಡಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಆಮೇಲೆ ಮೊನ್ನೆ ತಾನೇ ವಿಜಯಲಕ್ಷ್ಮಿ ಅವರು ಈ ಒಂದು ಏನು ಯೂಟ್ಯೂಬ್ ಚಾನಲಲ್ಲಿ ಅವರ ಯೂಟ್ಯೂಬ್ ಚಾನಲಲ್ಲಿ ಮಾತನಾಡಿದ್ರು. ಡಿ ಬಾಸ್ ಅಂತ ಏನೋ ಒಂದು ಯೂಟ್ಯೂಬ್ ಚಾನಲಲ್ಲಿ. ಸೊ ಅಲ್ಲಿ ಅವ್ರು ಹೇಳ್ತಾ ಇದ್ರು ದರ್ಶನ್ ಅವ್ರನ್ನ ಭೇಟಿ ಆಗೋಕೆ ಹೋದಂಥ ಸಂದರ್ಭದಲ್ಲಿ ದರ್ಶನ್ ಅವ್ರ ಜೊತೆಗೆ ಅವ್ರು ಏನೇನು ಮಾತುಕತೆ ಮಾಡ್ತಾರೆ, ದರ್ಶನ್ ಅವ್ರು ಯಾವ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥದ್ದೆಲ್ಲವೂ ಕೂಡ ಫೋನ್ನಲ್ಲಿ ಹೋದಂಥ ಸಂದರ್ಭದಲ್ಲೆಲ್ಲ. ಅದರಂತೆ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಕಲೆಕ್ಷನ್ ವಿಚಾರವಾಗಿ, ಆಮೇಲೆ ವಿಜಯಲಕ್ಷ್ಮಿಯವರೇ ಬಹುತೇಕ ಈ ಬಾರಿಯ ಡೆವಿಲ್ ಸಿನಿಮಾಗೆ ಸಂಬಂಧಪಟ್ಟ ಹಾಗಿನ ಈ ಪಬ್ಲಿಸಿಟಿ ಕಾರ್ಯದಲ್ಲೆಲ್ಲ ಅವರು ಕೂಡ ಭಾಗಿಯಾಗಿದ್ದರು ಹೆಚ್ಚಾಗಿ. ಅದನ್ನೆಲ್ಲ ಅವರು ಕೂಡ ವಿವರಿಸಿರ್ತಾರೆ. ಹೇಗೆ ಕಲೆಕ್ಷನ್ ಮುಂದಿನ ದಿನಗಳಲ್ಲಿ ಹೇಗೆ ಕಲೆಕ್ಷನ್ ಆಗಬೇಕು, ಏನು ಎತ್ತ ಅನ್ನುವಂಥ ನಿಟ್ಟಿನಲ್ಲಿ ಹೇಗೆ ಪ್ರಚಾರ ಕಾರ್ಯ ಇರಬೇಕು, ಇದೆಲ್ಲ ದರ್ಶನ್ ಅವರು ಕೂಡ ಒಂದಷ್ಟು ಸಲಹೆ ರೂಪದಲ್ಲಿ ಕೊಟ್ಟಿರ್ಬೋದು ಅಂತ ಕಾಣಿಸುತ್ತೆ. ಆಮೇಲೆ ಅಗೈನ್ ಮೊನ್ನೆ ಸುದೀಪ್ ಅವ್ರ ಮಾತು, ಅದಾದ ನಂತರದಲ್ಲಿ ಆಗಿರುವಂಥ ಕೆಲ ಘಟನೆ, ಆಮೇಲೆ ಮೇಯ್ನ್ಲಿ 25ನೇ ತಾರೀಕು ಅಂದರೆ ಈ ಸಿನಿಮಾ ಏನು ರಿಲೀಸ್ ಆಗ್ತಾ ಇದೆಯಲ್ಲ ಸುದೀಪ್ ಅವ್ರದ್ದು, ಅವತ್ತು ಡೆವಿಲ್ ಉತ್ಸವ ಮತ್ತು ಜೋರಾಗಿ ಮಾಡಬೇಕು ಅಂತ ಕೆಲ ಫ್ಯಾನ್ಸ್ ಎಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ ಕೊಟ್ಟಿರ್ಬೋದು ಅಂತ ಕಾಣಿಸುತ್ತೆ. ರಾಮ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡ್ತಾರೆ. ರಾಮು, ಇವತ್ತು ಸುಮಾರು ಅರ್ಧ ಗಂಟೆ ಹಾಗಾದರೆ ಮಾತನಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂತ ಕಾಣಿಸುತ್ತೆ ಪತಿ ಜೊತೆಗೆ. ಏನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಇದ್ರ ಬಗ್ಗೆ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಕಡಿತ ಆಗಿದೆ ಅಂತ ಕಾಣಿಸುತ್ತೆ. ಮತ್ತೆ ನಾವು ರಾಮ್ರನ್ನ ಸಂಪರ್ಕ ಮಾಡೋಣ.
ಸಹೋದರ ಕೂಡ ಹೋಗಿದ್ದಾರೆ. ಅವರು ಕೂಡ ಈ ಬಾರಿ ಈ ಡೆವಿಲ್ ಸಿನಿಮಾಗೆ ಸಂಬಂಧಪಟ್ಟಾಗಿನ ಪ್ರಮೋಷನ್ನು ಮತ್ತೊಂದು ಎಲ್ಲ ಭಾಳ ಆ್ಯಕ್ಟಿವ್ ಆಗಿ ಭಾಗಿಯಾಗಿದ್ದರು. ಎಲ್ಲ ವಿವರಿಸಿರ್ತಾರೆ. ಅದ್ರ ಜೊತೆಗೆ ಅಗೈನ್ ಈಗ ಏನು ಟ್ರಯಲ್ಸ್ ಕೂಡ ಶುರುವಾಗಿದೆ. ಆ ಕಾರಣಕ್ಕಾಗಿ ಅದರ ಬಗ್ಗೆ ಮಾಹಿತಿ ವಕೀಲರ ಜೊತೆಗೆ ಮಾತನಾಡಿಕೊಂಡು ಏನು ಡೀಟೇಲ್ಸ್ ಕೊಟ್ಟಿರ್ಬೋದು ಅದು ಕೂಡ ಕುತೂಹಲದ ಸಂಗತಿ.